stop เชิญค่ะ ನಮಸ್ತೆ ಇಸ್ ವೆಲ್ಕಮ್. ವೆಲ್ಕಮ್. ಲಾಸ್ಟ್ ಟೈಮ್ ಬಂದಾಗ ಟರ್ಮಿನಲ್ 1 ಹೋಗಿದ್ವಿ, ಈಗ ಟರ್ಮಿನಲ್ 2 ಬಂದಿದ್ವಿ. ಏನಕ್ಕೆ ಅಂದ್ರೆ ಇದು ಇಂಟರ್ನ್ಯಾಷನಲ್ ಟ್ರಿಪ್. ಟರ್ಮಿನಲ್ 1 ನಾನು ಇಂಟರ್ನ್ಯಾಷನಲ್ ಹೋಗುತ್ತೆ. ಸರಿ ಬಿಡು. ಆರಾಮಣ್ಣ. ಅವ್ರು ಏನ್ ಹೇಳ್ತಿದಾರೆ ನಮಗ್ ಕೇಳಿಸ್ತಿಲ್ಲ. ಬ್ಯಾಂಕಾಕ್ ಅಲ್ಲಿ ಯಾರ್ಯಾರು ಎಲ್ಲೆಲ್ಲಿ ಮಸಾಜ್ ಮಾಡಿಸ್ಕೋಬೇಕು ಅಂತ ಡಿಸ್ಕಸ್ ಮಾಡ್ತಾ ಇದಾರೆ. ಅದ್ರಲ್ಲೂ ಫಸ್ಟ್ ಜೀವನ್ ಅವ್ರು ಹೇಳಿದ್ರು ನನಗೆ ಖುಷಿಯಾದ ಎಂಡಿಂಗ್ ಮಸಾಜ್ ಬೇಕು ಅಂತ. ಒಂಥರ ಗುಟ್ಟಿನಲ್ಲಿ ನಡೆಯೋ ವಿಚಾರ ನಮಗೆಲ್ಲ ಗೊತ್ತಾಗೋಯ್ತು. ನಮ್ಮ ಬೆಂಗಳೂರು ಏರ್ಪೋರ್ಟ್ ಒನ್ ಆಫ್ ದ ಬೆಸ್ಟ್ ಏರ್ಪೋರ್ಟ್. ಇನ್ನೊಂದು ಅಬ್ಸರ್ವ್ ಮಾಡಿದ್ರ ಬ್ರೋ, ಮೇಲ್ಗಡೆ ನೋಡಿ ಅಷ್ಟು ಇಲ್ಲಿ ಬ್ಯಾಂಬೂ ಇಂದ ಮಾಡಿರೋದು. ಥೈಲ್ಯಾಂಡ್ ಅಂತ ಯಾಕಂತಾರೆ ಗೊತ್ತಾ? ಅಲ್ಲಿ ಗಂಡಸರಾಗಿರ್ಲಿ ಹೆಂಗಸರಾಗಿರ್ಲಿ ಎಲ್ಲರೂ ತಾಯಿ ಮಧ್ಯಾಹ್ನ. ಬೆಂಗಳೂರು ಏರ್ಪೋರ್ಟ್ ಅಲ್ಲಿ ಇರೋ ಜನ ಎಷ್ಟು ಸ್ಮಾರ್ಟ್ ಅಂದ್ರೆ, ನಾವೆಲ್ಲ ಯೂಟ್ಯೂಬರ್ಸ್ ಅಂತ ನೋಡಿ ದೊಡ್ಡದಾಗಿ ಬೋರ್ಡ್ ಹಾಕಿ ಕೇಳ್ತಾ ಇದಾರೆ ನಿಮ್ದು ಯಾವ ಚಾನಲ್ ಅಂತ. ಓಡಿ 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 ಡ್ಯೂಟಿ ಫ್ರೀ. ನಾನು ವಾಪಸ್ ಬರ್ಬೇಕಾದ್ರೆ ನೀವು ಓಡ್ಕೋದು ತಗೊಂಡು ಮನೆ ಇಟ್ಕೊಂತೀನಿ. ಇಟ್ಕೊಳ್ಳಿ, ಕುಡ್ಕರು ಏನೋ ಮಾಡ್ತೀರಾ ಮಾಡಿ. ಕ್ರೇಜಿ ಬ್ರೋ ಇದು. 3150 ಅದು 1 ಲೀಟರ್. ಕ್ರೇಜಿ ಸಸ್ತಾದು. ನಿಮ್ಗೆಲ್ಲ ಹೆಂಗ್ ಗೊತ್ತಿದ್ರು ರೇಟು? ಇಲ್ಲ ನೀವು ಹೇಳಿದಕ್ಕೆ ನಾ ಸುಮ್ಮನೆ ಸಸ್ತಾ ಅದಾವ. ನಿಮ್ಮ ಎಕ್ಸ್ಪ್ರೆಷನ್ ನಿಮ್ಮ ಇಮೋಷನ್ಗೆ ನಾ ಸುಮ್ಮನೆ ಕೋಪ ಬೇಡ ಅಂತ ನಂಗೆ ಗೊತ್ತಿಲ್ಲಪ್ಪ. ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ. ಎಷ್ಟು ಚೆನ್ನಾಗಿದೆ ಬ್ರೋ ಏರ್ಪೋರ್ಟ್. ಇದು ಆಕ್ಚುಲಿ ಚೆನ್ನಾಗಿರೋದು. ನೈಕಿ ಬಾಟಲ್, ನೈಕಿ ಬ್ಯಾಗ್, ನೈಕಿ ಜಾಕೆಟ್, ಚಪ್ಪಲಿ ನೋಡಿ. ಫಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್, ಒಳ್ಳೆ ಬ್ರಾಂಡೆಡ್ ಸಖತ್ತಾಗಿರೋ ಶೂ ಹಾಕೊಂಡು ಹೋಗ್ಬೇಕು, ಇಲ್ಲಾಂದ್ರೆ ಹಾಕೊಳ್ಳೋದೇ ಇಲ್ಲ ಅಂತ ಶಪಥ ಮಾಡಿದ್ವಿ ಹೋದ್ ವರ್ಷ. ಅಲ್ಲಿ ಹೋಗಿ ಶೂ ತಗೊಳ್ಳೋ ತನಕ ಇದೇ ಚಪ್ಪಲಿ ಹಾಕಿ ಓಡಾಡ್ತೀವಿ. ಬ್ರೋ ನನ್ನ ಬರ್ಡೇಲಿ 10 ಪೈಸಾ ಚಾಕ್ಲೇಟ್ ಕೊಡ್ತಿದ್ದೆ ಬ್ರೋ. ಇವಾಗ ನೋಡಿ 1,000 ರೂಪಾಯಿಗೆ ಚಾಕ್ಲೇಟ್ ಕೊಡಂಗೆ ಆಗ್ಬಿಟ್ಟೆ. ಲೆವೆಲ್ ಜಾಸ್ತಿ ಆದ್ರೆ ಹಾಗೇನೆ. ಥೈಲ್ಯಾಂಡ್ಗೆ ಬಂದು ಲ್ಯಾಂಡ್ ಆದ್ವಿ. ಫಸ್ಟ್ ಮಾಡ್ಬೇಕಾಗಿರುವಂತ ಕೆಲಸ ಇಲ್ಲಿ ಸಿಮ್ ಕಾರ್ಡ್ ತಗೊಳ್ಳೋದು. ಅಲ್ಲಿ ಜೀವನ್ ಮತ್ತೆ RP ಅವರು ತಗೋತಾ ಇದಾರೆ, ನಿಶಾಂತ್ ಇಲ್ಲೊಂದು ತಗೋತಾ ಇದಾರೆ. 900 ರೂಪಾಯಾ ಫೋನ್ಗೆ ಹಾಕೊಟ್ಬಿಟ್ರ ಸಿಮ್ಮು. ಕೊನೆಗೂ ಸೀಲ್ ಬಿತ್ತು, ಬ್ಯಾಗ್ ವೆಯ್ಟ್ ಮಾಡ್ತಾ ಇದೀವಿ. ಉಗಿಸ್ಕೊಂಡ್ರು RP ಅವರು ಅಲ್ಲಿ ವಿಡಿಯೋ ಮಾಡಕ್ ಹೋಗಿ ಒಳಗೆ. ನಾನೇ ನಿಮ್ ಇಮಿಗ್ರೇಷನ್ ತೋರಿಸ್ಬೇಕಂತ ಮಾಡ್ಕೊಳಕ್. ಥೈಲ್ಯಾಂಡ್ ಅಲ್ಲಿ ಬಂದ ತಕ್ಷಣ ಮೆಜಾರಿಟಿ ಕಾರ್ಗಳು ಕಾಣಿಸೋದು ಟೊಯೋಟಾ. ಅದು ಓಜಿ. ನಮ್ ದೇಶದಲ್ಲಿ VIP ಗಳು ಯೂಸ್ ಮಾಡುವಂತ ವೆಲ್ಫೇರ್ ಕಾರ್ನ ಇಲ್ಲಿ ಕ್ಯಾಬ್ ಗೆ ಯೂಸ್ ಮಾಡ್ತಾರೆ. ಜನ್ಮಕ್ಕೆ ಹೋಗೋ ಲೈಫ್ ಅಲ್ಲಿ ಫಸ್ಟ್ ಟೈಮ್ ಒಂದು ಟೆಸ್ಲಾ ಕಾರ್ನ ನೋಡ್ತಾ ಇದೀನಿ. ಏನು ಅಷ್ಟು ಬಿಲ್ಡಪ್ ಕೊಡೋಷ್ಟೆಲ್ಲ ಬ್ಯೂಟಿಫುಲ್ ಆಗಿಲ್ಲ ಕಾರು. ಟೈ ಮಸಾಜ್ ಮಾಡ್ಕೊಳಕ್ ಬಂದ್ರೆ ಕಾರ್ ನೋಡ ಅಂತಾರಲ್ಲ. ಏನ್ ಬ್ರೋ ಇದು ಟ್ಯಾಕ್ಸಿ ಹಿಂಗಿದೆ? ನಾವು ಟ್ರಾಫಿಕ್ ಜಾಮ್ ನೋ ಹೈವೇ ಟೋವೇ ಆವಿ ಗುಬಿ ನೋ ಟ್ರಾಫಿಕ್ ಯು ಎಕ್ಸ್ಟ್ರಾ 75 ಬಾಟ್ ಟೋವೇ. ಏನೇನೆಲ್ಲ ಬೈಕೊಂಡಿರ್ಬೋದು ನಿಮ್ಗೆ? ಬಾಯ್ ಬಂದಂಗೆಲ್ಲ ಬೈತಾನೆ. Sure, ಟೋವೇ you okay? No, not okay. That you know Bangkok way many car with traffic jam. ಮಸಾಜ್ ಮಾಡಿಸ್ಕೊಳಕ್ ಬಂದಿರಲ್ಲ ಊರ್ ಬಿಟ್ಟವ್ರಿಗೆ, ಅದಕ್ಕೆ ಟ್ರಾಫಿಕ್. ನಾನು ಬೆಂಗಳೂರು ನೋಡಿಲ್ಲ ಅನ್ಕೊಂತೀನಿ, ಅದಕ್ಕೆ ಇದೆ. ನಿನ್ ಬಾಚಿನ ಬೆಂಗಳೂರಿಗೆ ಇರೋ ಸಣ್ಣ ಕಣ್ಣಲ್ಲೇ 4 ಲೀಟರ್ ಕಣ್ಣೀರ್ ಹಾಕ್ಬಿಡ್ತೀಯ. My partner telling come normal way. Huh? No highway. Oh, I don't go with traffic. You stop. Change car. Huh? Change car. Change car. A few moments later. ಅಣ್ಣ ಊಟ ಆಯ್ತಾ? ಉಂಡ್ರಾ? Me. ಹೆಂಗೆ ಪ್ರೀತಿ ಶುರು ಆಗೋದ್ ಜಗಳದಿಂದ ಅಂತ. ಸ್ಟಾರ್ಟಿಂಗ್ ಅಲ್ಲಿ ಜಗಳ ಆಡಿದ್ರಿ, ಇವಾಗ ನೋಡಿ ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದೀರಾ. ಬ್ರೋ ಇದನ್ನ ಹಾಕಕ್ ಹೋಗ್ಬಿಡ್ರಿ, ಅವ್ರದ್ದು ನನ್ನ ಲಪಡ ಹೇಗಿದೆ. ಯಾರ್ಯಾರು ಅಫೆಂಡ್ ಆಗ್ತೀರಾ ಅಫೆಂಡ್ ಆಗಿ. ಯು ಆರ್ ವೆಲ್ಕಮ್. ಟಿಪಿಕಲ್ ಕನ್ನಡಿಗ. Me 4 lakh. that is me. I have more followers. Only controversy. ಮ್ಯೂಸಿಕ್. ಗಣಪತಿ. ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ನಿಶಾಂತ್ ಅವರಿಗೆ. ನಿಶಾಂತ್ ಅವ್ರಿಗೆ ಇವಾಗ ಜಸ್ಟ್ 24 ಇಯರ್ಸ್ ಆಯ್ತು. ಬೆಂಗಳೂರಲ್ಲಿ ಇಟ್ರೆ ನಾನು ಯಾರು ತಗೊಳಲ್ಲ. ಬೆಂಗಳೂರಲ್ಲಿ ಬೇಕಾಗಿಲ್ಲ ಬ್ರೋ, ಥೈಲ್ಯಾಂಡ್ ಅಲ್ಲಿ ಡಿಮ್ಯಾಂಡ್ ಇದೆ ಹುಡುಗರುಗಳಿಗೆ. ಅವ್ರು ಅಡ ಇಡ್ತಾರೆ, ನೀವು ಅಡಗಟ್ಟಿ ಮಾಡ್ಕೊಳ್ಳಿ. ಹೊಟ್ಟೆ ಎಷ್ಟು ಉರ್ಸ್ತಾವ್ರು. ನಮಸ್ಕಾರ. ನಮಸ್ಕಾರ. ಜೈ ಕನ್ನಡ. ಜೈ ಕನ್ನಡ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಅಷ್ಟೇ. ನಿಮ್ಗೆ ಇಷ್ಟೊಂದೆಲ್ಲ ಮರ್ಯಾದೆ ಕೊಟ್ಟು ನಾನು ಕ್ಯಾಮ್ರಾ ಹಿಡ್ಕೋತಾರ, ಏನಕ್ಕೆ ಅಂದ್ರೆ ಕಾಸು ನಿಮ್ಮ ಹತ್ರ ಐತೆ ಅಂತ. ಇಲ್ಲೂ ನಮ್ ದೇಶ ತರಾನೇ ಗಲ್ಗಲ್ಲಿ ಗಾಡಿ ನುಗ್ಗಿಸ್ತಾರೆ. ಬ್ರೋ ಒಂದ್ ಪ್ಯಾಂಟ್ ನೋಡಿ, ಲಕೋಸ್ಟ್ ಹಾಕವನೇ ಅನ್ಕೊಳ್ಳಿ, ಅಲ್ಲಿ ಕುಂಡಿ ಮೇಲೆ ಲೋಗೋ. ಹೌದು, ನಮ್ಮ ಹತ್ರನೇ ಇಲ್ವಲ್ಲ ಬ್ರೋ. ಅದನ್ನ ತಕ್ಕೋಬೇಕು. ಒಳ್ಳೆ ಕೆಲಸ ಏನಾದ್ರು ಆಗ್ಬೇಕು ಅಂದ್ರೆ ಬಲಗಾಲ ಇಡ್ಬೇಕಂತ. ನೀವು ಎಡಗಾಲ ಇಟ್ಟೆ ಎಲ್ಲಾ ಕಡೆ ಲೇಟ್ ಆಗಿರೋದು. ಬಲಗಾಲ ಇಡ್ರಿ. ಎಡಗಾಲ ಇಡ್ತೀನಿ ನಾನು. ಖತಮ್. ಆನೆಬೆಲ್ಲ ತರ ಇದೆಯಾ ಅದು? ಒಳ್ಳೆ ಉಂಡೆ ಬೆಲ್ಲ ತರ ಇದೆ. ಹಿಡಿಯೋದ್ ಹಿಡಿದ್ರಿ ಸಾಕಾಗಿರೋದೇ ಹಿಡ್ದಿದ್ದೀರಾ. ಹೆಂಗೈತೆ ಹೇಳ್ರಿ ಇದು? ಈ ಡೋರಮೋನ್ ಮನಿಗಳಿರ್ತಾವ ನೋಡ್ರಿ. ಬಾತ್ರೂಮ್ ಅಲ್ಲಿ ವಾಟರ್ ಜೆಟ್ ಇದೆ. ಮೇಲೇನಿದೆ? ಓ ಬ್ರೋ, ಬ್ರೋ
ಕ್ಲಾಸ್ ಆಗಿದೆ. ಮತ್ತೆ ಸ್ವಿಚ್ ಎಲ್ಲ ಉಲ್ಟಾ ಇಲ್ಲಿ. ಹೌದಾ? ನಮ್ ತರ ಕೆಳಗೆ ಹಾಕ್ಬಾರ್ದು, ಮೇಲೆ ಹಾಕ್ಬೇಕು. ಉಡ್ಡದ ಮನೆಗಳೆಲ್ಲ. ರೀ ನಿಶಾಂತ್, ಎಷ್ಟು ಪೇ ಮಾಡಿದೀರಾ ಇದಕ್ಕೆ? 4 ಜನಕ್ಕೆ ಇಲ್ಲಿ ಒಂದು ಫೋನು ನಿಮಿಷ 7 ದಿನಕ್ಕೆ ಅದು ಪಟಾಯದು ಸೇರಿ 36,000 ಆಯ್ತು. ಸೊ ಒಬ್ಬೊಬ್ರ ತಲೆಗೆ ಹಿಂಗ 5,000 ರೂಪಾಯಿ ಹಂಗೆ ಬರ್ತೈತೆ. ಬಟ್ ನಾವು ಶೇರ್ ಮಾಡಿದ್ರೆ ಬರುತ್ತೆ. ಬರ್ತ್ಡೇ ಟ್ರೀಟ್ ಅಲ್ವಾ, ಎಲ್ಲ ಇವರೇ ಹಾಕೋದು. ಥ್ಯಾಂಕ್ ಯು. ನನಗೆ ಇವತ್ತು ಜೀವನದಲ್ಲಿ ದೊಡ್ಡ ಭಯ ಏನ್ ಹೇಳಿ, ನನ್ನ ಚಪ್ಪಲಿ ಯಾರಾದ್ರೂ ಕದ್ಬಿಡ್ತಾರೆ ಅಂತ. ಅಲ್ಲ, ಈ ಚಪ್ಲಿ ಕದೇ ಒಂದ ಜೀವನ ಎಷ್ಟು ಬರ್ಬಾದ್ ಇರ್ಬಾರ್ದು. ಚಿಕ್ಕ ವಯಸ್ಸಿಂದ ನನ್ನ ಕಾಲ್ನ ಪ್ರೊಟೆಕ್ಟ್ ಮಾಡ್ಕೊಂಡ್ ಬಂದಿರೋ ಚಪ್ಪಲಿ ಇದು. ಬೇರೆ ದೇಶಕ್ಕೆ ಬಂದ್ವಿ ಅಂತ ಇದನ್ನ ಮರೆಯಕ್ಕಾಗಲ್ಲ. ನನಗೆ ಹಾರ್ಟ್ ಇದೆ, ನಿಮ್ಮೆಲ್ರಿಗೂ ಹೃದಯ ಇದೆ. ಸೊ ಇದು ನಾವಿರೋ ಮನೆ. ದ ಕಾರ್ನರ್ ಹೆಸರು ಚೆನ್ನಾಗಿದೆ ಬ್ರೋ, ಬಟ್ ಕಾರ್ನರ್ ಅಲ್ಲೇ ಇಲ್ಲ. ನೈಸ್ ಮೀಟಿಂಗ್ ಯು. ಮೋಸ್ಟ್ಲಿ ಬೈಕಿಂಗ್ ಒಂದೇ ಅನ್ಸುತ್ತೆ ನಮ್ಮ ಜಗತ್ನಲ್ಲಿ. ಲ್ಯಾಂಗ್ವೇಜ್ ಬ್ಯಾರಿಯರ್ ಇಲ್ಲ, ಜೆಂಡರ್ ಬ್ಯಾರಿಯರ್ ಇಲ್ಲ, ಕ್ಯಾಸ್ಟ್ ಬ್ಯಾರಿಯರ್ ಇಲ್ಲ, ರಿಲಿಜನ್ ಬ್ಯಾರಿಯರ್ ಇಲ್ಲ. ಗಾಡಿ ಮೇಲೆ ಒಂದ್ಸಲ ಕೂತ ಅಂದ್ರೆ ಎಲ್ಲ ಒಂದೇ ತರ. ಮಾತೇ ಇಲ್ಲ. ಅಪ್ಪಿ ಸೈಕ್ ಪೋಸ್. ಥೈಲ್ಯಾಂಡ್ದಾಗ ಎಲ್ಲರೂ ಬೆಕ್ಕಗಳು ಹಿಂಗದಿರ. ಇದೇನ್ ಬೆಕ್ಕ ಬ್ಯಾಟ್ಮ್ಯಾನ್ ಬ್ರೋ? ಪ್ರಾಪರ್ ಏಷ್ಯನ್ ವೈಬ್ಸ್ ಅನ್ಕೊಳ್ಳಿ. ಅಣ್ಣ ಕಾರ್ನರ್ ನೋಡಿರಿ. ನಾವು ರೋಡಲ್ಲಿ ಏನ್ ಬ್ರೋ ಕಾರ್ಗಳು ನೋಡೋದು, ಇಲ್ಲಿ ನೋಡಿ ಜಮ್ಗಳು ಹೆಂಗ್ ನಿಲ್ಸಿದಾರೆ. ಬಂದಾಗಿಂದ ಬರೇ ನೋಡಿದ್ ಬರೇ ಕಾರ್ಸ್, ಬೈಕ್ಸ್, ಬರೇ ಕಾರ್ಸ್. ಅದನ್ನ ಬಿಟ್ಟು ಬೇರೆ ಮಾತಾಡಿದ ಸೀನೇ ಇಲ್ಲ. ಓಮ್ನಿ ರೆಡ್ ಕಲರ್ ಓಮ್ನಿ ರೆಡ್ ಕಲರ್ ಓಮ್ನಿ ಹೆಂಗೆ ಇಲ್ಲಿ ಹುಡುಕ್ಬಿಟ್ವಿ. ಫೇಕ್ ಐಫೋನ್ಗಳನ್ನ ಮಾರ್ತಾ ಇದಾರೆ ಬೀದಿನಲ್ಲಿ. ಆಲ್ಮೋಸ್ಟ್ ಎಲ್ಲ ಬರೀ ಫೇಕ್ ಐಫೋನ್ಗಳೇ ಇರೋದು. ನಿಮ್ ಫ್ರೆಂಡ್ಸ್ ಯಾರಾದ್ರೂ ಥೈಲ್ಯಾಂಡ್ ಇಂದ ಐಫೋನ್ ತಗೊಂಬ ಅಂದ್ರೆ ಬರೀ ಇಂತದೆಯಾ. ಇಲ್ಲೊಂದು ಹೋಂಡಾ RS ಸೂಪರ್ ಇದೆ, ಇಲ್ಲೊಂದು ಒಳ್ಳೆ ಕವಾಸಾಕಿ ಬೈಕ್ ಇದೆ. ಯಾರು ಕೂಡ ಹೊಸ ಗಾಡಿಗಳನ್ನ ಇಟ್ಕೊಂಡಿಲ್ಲ, ಎಲ್ಲ ಹಳೆ ಗಾಡಿಗಳನ್ನ ಹೊಸಾದ್ರ ತರ ಇಟ್ಕೊಂಡಿದ್ದಾರೆ. ಬಟ್ ಇದರಲ್ಲಿ ನನಗೆ ಇಷ್ಟ ಆಗಿದ್ದು ಅಂದ್ರೆ ವೋಲ್ವೋ ಸ್ಟೇಷನ್ ವ್ಯಾಗನ್. ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲಿ ಮೇಡ್ ಕಾರ್ ಇದು. ನಮ್ಮಲ್ಲಿ ಅಪಾರ್ಟ್ಮೆಂಟ್ ಗಳು, ಒಟಾರಗಳು ಯಾವ ತರ ಇರುತ್ತೆ ಆ ತರ ಥೈಲ್ಯಾಂಡ್ ಅಲ್ಲಿ ಈ ತರ ಬಿಲ್ಡಿಂಗ್ ಗಳಿದೆ. ಪಾರ್ಕಿಂಗ್ ಏನ್ ಸಖತ್ತಾಗಿದೆ ಗುರು. ಈ ತರ MG ಕಾರ್ನ ನೀವು ಪ್ರಾಬಬ್ಲಿ ನೋಡಿರಲ್ಲ. BMW 328i ಇದೆ. ಬಟ್ ನನ್ ಕಣ್ಣು ಹೋಗಿದ್ದು ಹೋಂಡಾ ಸಿವಿಕ್ ಮೇಲೆ. ಪ್ರಾಪರ್ ಆಗಿ ಒಂದು JDM ಬಿಲ್ಡ್ ಮಾಡಿದ್ದಾರೆ. BMW ಅಲ್ಲಿ ಇರೋ ಕಾರ್ ನಂಬರ್ ನೋಡಿದ್ರೆ ನಿಮ್ಗೆ ಏನ್ ನೆನಪಾಗುತ್ತೆ ಹೇಳಿ? 73. ನಮ್ ಟೈಗರ್ ಅಲ್ಲೂ ಸೇಮ್ ನಂಬರ್ ಇರೋದು. ಹಲೋ, ನೈಸ್ ಗ್ಲಾಸ್. ನೀವೇನಾದ್ರೂ ಕ್ಲಿನಿಕ್ ಓಪನ್ ಮಾಡಿದ್ರೆ ಇದೇ ಇಡ್ತೀರಾ ಅಲ್ವಾ? ಒಂದು ಹುಡುಗಿ ಇದೆ, ಸೇಮ್ ಗೊಂಬೆ ತರ ಕಾಣ್ತಿದೆ. ಅಲ್ಲಿ ಕಾಣಿಸ್ತಿದ್ಯಾ? ನೋಡಿಕೋ. ಹೋಂಡಾ CBR 250 ಇದೆ. ಓ, ಪೊಲೀಸ್ ಗಾಡಿನಾ? ಇಲ್ಲೊಬ್ರು ಫ್ರೆಂಡ್ ಆದ್ರು ನಮ್ಗೆ ಬೂಮ್ ಅಂತ, ಅವ್ರ ಮನೆಗೆ ಬಂದಿದೀವಿ. ಇಲ್ಲೇ ಅವ್ರ ಶಾಪ್ ಇದೆ, ನೋಡ್ಬೋದು ಇವ್ರ ಕ್ಯಾಪ್ ಕಲೆಕ್ಷನ್. ನನಗೆ ಇದ್ರಲ್ಲಿ ಇಷ್ಟ ಆಗಿದೆ ಏನು ಅಂದ್ರೆ ಮನೆ ಒಳಗಡೆನೆ ಗಾಡಿ ತಂದು ಇಟ್ಕೊಂಡಿದ್ದಾರೆ. ಇಲ್ಲೊಂದು ಮಿನಿ ಗ್ರಾಮ್ ಇದೆ. ನೈಸ್ ಹೌಸ್ ಬ್ರೋ. ಮ್ಯಾನ್, ಯುವರ್ ಶೂ ಕಲೆಕ್ಷನ್ ಇಸ್ ಅಮೇಸಿಂಗ್. ಒಂದ್ ಕಡೆ ನನ್ನ ಡ್ರೀಮ್ ಲೈಫ್ ನ ಇವರು ಬದುಕ್ತಾ ಇದ್ದಾರೆ. ಹಲೋ, ಈಸ್ ಅ ವೆರಿ ಬಿಗ್ ಯೂಟ್ಯೂಬರ್. ವೆರಿ ನೈಸ್ ಕಲೆಕ್ಷನ್. ಥ್ಯಾಂಕ್ ಯು ಸೋ ಮಚ್. ವೆನ್ ಯು ಕಮ್ ಟು ಇಂಡಿಯಾ, ಪಿಂಗ್ ಅಸ್. ಓಕೆ, ವಿಲ್ ಹೋಸ್ಟ್ ಯು. ಥ್ಯಾಂಕ್ ಯು. 2 ಡೋರ್ ಹಳೆ ಹೋಂಡಾ ಕಾರ್ಗಳು ನೋಡೋದೇ ಒಂಥರ ಮಜಾ ಗುರು. ನಾವಿವಾಗ ಒಂದಷ್ಟು ಫುಡ್ ಶಾಪಿಂಗ್ ಮಾಡೋಣ ಅಂತ 7-Eleven ಬಂದ್ವಿ. ಇಷ್ಟು ದಿನ ಲೈಫಲ್ಲಿ ನೋಡಿಲ್ದೇ ಇರೋಂಥ ಲೇಸ್ ಫ್ಲೇವರ್ ಎಲ್ಲ ಇದೆ. ಸ್ಪೇನ್ ಲೇಸ್ ಇದೆ, ಇದ್ಯಾವುದೋ ಗ್ರೀನ್ ಲೇಸ್ ಇದೆ. 45 ಬಾತ್ ಅಂದ್ರೆ ಆಲ್ಮೋಸ್ಟ್ 100 ರೂಪೀಸ್. ವಾಪಸ್ ಇಟ್ಬಿಡಿ. ನಮ್ಮ ದೇಶದಲ್ಲಿ ಆರೆಂಜ್ ಕಲರ್ ಫಾಂಟಾ ನೋಡಿರ್ತೀವಿ, ಈ ದೇಶದಲ್ಲಿ ಬ್ಲ್ಯಾಕ್ ಕಲರ್ ಫಾಂಟಾ ಇದೆ. It's my birthday, I'm gonna spend my money. ಪ್ರಭು, ಇಲ್ಲಿ ನೋಡಿ ಎಷ್ಟು ದೊಡ್ಡ ಕಟ್ಟಡ. ಇಲ್ಲಿ ಬಂದ್ಮೇಲೆ ಶೂ ತಗೊಳ್ದೆ ವಾಪಸ್ ಹೋಗ್ಬಿಟ್ರೆ ಥೈಲ್ಯಾಂಡ್ ಬಂದು ಮಸಾಜ್ ಮಾಡಿಸ್ಕೊಳ್ದೆ ಹೋದಂಗೆ. ಇವಾಗ ನಾವು ಶೂ ತಗೊಳಕ್ ಬಂದಿದೀವಿ. ಇನ್ನು ನಾವು ರಾತ್ರಿ ಆದ್ರೂ ಪ್ಯಾರಾಗಾನ್ ಚಪ್ಪಲಿನ ಹಾಕೊಂಡಿದೀವಿ. ಇಂಡಿಯಾದಲ್ಲಿ ಇದಕ್ಕೆ 40,000 ಆಗುತ್ತೆ, ಇಲ್ಲಿ 24,000 ಸಿಗ್ತಾ ಇದೆ. ಬಟ್ ಸೋಲ್ಡ್ ಔಟ್ ಆಗಿದೆ ಅಂತ ಹೇಳಿದ್ರೆ. ಟುಮಾರೋ ಕ್ಯಾನ್ ಐ ಗೆಟ್ ಇಟ್ ಫಾರ್ ಶ್ಯೂರ್? you can call check. I'll call it. ನೀವೇನಾದ್ರೂ ವಾಚ್ ಕಲೆಕ್ಟರ್ಸ್ ಆಗಿದ್ರೆ ಅಥವಾ ಯೂಶಲಿ ಬೇರೆ ಏನಾದ್ರು ಪೆನ್ಗಳನ್ನ ಕಲೆಕ್ಟ್ ಮಾಡ್ತೀರಾ, ಶೂಸ್ಗಳನ್ನ ಕಲೆಕ್ಟ್ ಮಾಡ್ತೀರಾ ಅಂದ್ರೆ ಬ್ಯಾಂಕಾಕ್ ಅಲ್ಲಿ ಸೆಂಟ್ರಲ್ ವರ್ಲ್ಡ್ ಅನ್ನೋ ಮಾಲ್ ಒನ್ ಆಫ್ ದ ಬೆಸ್ಟ್ ಆಪ್ಷನ್. ಮಾಲ್ ಒಳಗೆ ಎಷ್ಟು ಕಾಂಟೆಂಟ್ ಐತಿ ಹೇಳ್ರಿ ಬ್ರೋ. ಹಿಂಗೆ ಎಂತಿಂತ ಏನೇನೋ ಮಾಡ್ಬೋದಿಲ್ಲೇ ಬ್ರೋ. 1111 ಶೂ ಏನೋ ಸಿಕ್ತು, ಆದ್ರೆ ಪೇಮೆಂಟ್ ಅಲ್ಲಿ ಸ್ವಲ್ಪ ಇಶ್ಯೂ ಆಗ್ತಿದೆ. ಅಣ್ಣ ಏನೋ ಮಾಡಿಸ್ಕೊಡ್ತೀನಿ ಅಂದವ್ರೆ. ಪುಣ್ಯಾತ್ಮ ಅವ್ರಿಗೂ ಅರ್ಥ ಆಯ್ತು, ಅವರು ನಗ್ತವ್ರೆ. 400 ಆಟೋ ಹಿಂದೆ 4 ವೀಲ್ ಡ್ರೈವ್ ಅಂತ ಹಾಕೊಂಡಿದ್ದಾರೆ. ಬಟ್ ಕ್ಯಾಚ್ ಏನು ಅಂದ್ರೆ ಆ ಗಾಡಿನಲ್ಲಿ ಇರೋದೇ 3 ವೀಲ್. ಕ್ಯಾಬ್ಗಳು ಮಾತ್ರ ಮಸ್ತ್ ಆಗಿರೋ ಸಿಗ್ತಾ ಇದೆ ನಮ್ಗೆ. ಕ್ರಿಕೆಟ್ ಫುಟ್ಬಾಲ್ ಆಡ್ಬೋದು ಇರ್ತದಾಗ. ಬ್ರೋ, ಎಷ್ಟು ಕೇಳಿ ಇದಕ್ಕೆ ರೇಟ್? 2 million. ಓಕೆ. ಊಟ ಮಾಡಕ್ಕೆ ನಾವೀಗ ಚಾಟ್ ಸ್ಟ್ರೀಟ್ ಹತ್ರ ಬಂದಿದೀವಿ. ಏನೇನೋ ಒಂದಷ್ಟು ಐಟಮ್ಗಳಿದೆ. ಸ್ಮೆಲ್ ನೋಡ್ತಾ ಇದ್ರೆ ಯಾವ್ದನ್ನು ತಿನ್ಬೇಕು ಅನಿಸ್ತಿಲ್ಲ. ನೀನ್ ನೋಡ್ರ ಅಯ್ಯೋ ಪಾಪ ಅನಿಸ್ತಿದೆ. ಡೇ 2 ಇವತ್ತು ಥೈಲ್ಯಾಂಡ್ ಅಲ್ಲಿ ಇದೀವಿ. ಏನಾಯ್ತು ಅಂದ್ರೆ ಒಳ್ಳೆ ಕಡೆ ಥೈ ಫುಡ್ ತಿನ್ನೋಣ ಅಂತ ಹೋಗಿದ್ವಿ, ಬಟ್ ಎಲ್ಲೂ ಸಿಗ್ಲಿಲ್ಲ. ಅದಕ್ಕೆ ನಮಗೆ ಗತಿಯಾಗಿದ್ದು ಅಂದ್ರೆ ನಮ್ ಜೀವನ ಅವ್ರು ಎತ್ಕೊಂಡ್ ಬಂದಿದ್ದು. ನನಗೆ ನೀವೇ ದೇವರು. ಸೋಲಾರ್ ಪ್ಯಾನಲ್ ಯೂಸ್ ಮಾಡಿದ್ದಾರೆ.
ಸನ್ಲೈಟ್ ನ ಯೂಸ್ ಮಾಡ್ಕೊಂಡು ನಮ್ಮ ಮನೆಗೆ ಲೈಟ್ ಸಿಗ್ತಾ ಇದೆ, ಎಲೆಕ್ಟ್ರಿಸಿಟಿ ಬಿಲ್ ಕಟ್ಟಂಗಿಲ್ಲ. ಥ್ಯಾಂಕ್ ಯು. ಇವರು ಮನೆಯಲ್ಲಿ ಓಡಾಡಕ್ಕೆ ಅಂತ ಒಂದು ಎಕ್ಸ್ಟ್ರಾ ಚಪ್ಪಲಿ ಇಟ್ಟಿದ್ದಾರೆ. ಬ್ರೋ ನೀವೆಲ್ಲ ಚಪ್ಪಲಿ ಹಾಕೊಂಡು ಓಡಾಡ್ತೀರಾ ಮನೆ ಒಳಗೆ? ನೀವು ಏನೋ ಕಾಂಟೆಂಟ್ ಪ್ಲಾನ್ ಮಾಡಿಲ್ಲಲ್ಲ ಇಲ್ಲಿ ಮಠ ಬರೋ ಮಠ ಹೆಂಗಿನ್ನ ಅಂತಂದ. ಬೆಂಗಳೂರು ಏರ್ಪೋರ್ಟ್ ಅಲ್ಲಿ ₹1,000 ಕೊಟ್ಟು ಚಾಕ್ಲೇಟ್ ತಗೊಂಡ್ವಿ, ಖರಾಬ್ ಆಗಿದೆ. ಅದಕ್ಕೆ ನಾವಿಲ್ಲಿ ಇದನ್ನ ಥೈಲ್ಯಾಂಡ್ ಅಲ್ಲಿ ಯಾರ್ಯಾರು ಸಿಗ್ತಾರೆ ಅವ್ರಿಗೆಲ್ಲ ಕೊಟ್ಕೊಂಡು ಹೋಗೋಣ. ಹಲೋ, ವಿ ಆರ್ ಫ್ರಮ್ ಇಂಡಿಯಾ ಅಂಡ್ ವಿ ಆರ್ ಗಿವಿಂಗ್ ಸಮ್ ಇಂಡಿಯನ್ ಚಾಕ್ಲೇಟ್ಸ್. ವಾಸುದೇವಾಯ ಹರಿಯೇ ಪರಮಾತ್ಮನೆ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಸಾಲ್ಟಿ ಅಂಡ್ ಸ್ವೀಟ್. ಇಸ್ ಇಟ್ ಗುಡ್ ಆರ್ ಇಟ್ಸ್? ಎಸ್. ವಿಐಪಿಗಳು, ಹೀರೋಗಳು, ಮಿನಿಸ್ಟರ್ಗಳು, ದೊಡ್ಡಗಳು ಎಲ್ಲ ಓಡಾಡುವಂತ ಫಾರ್ಚುನರ್ ನ ಇಲ್ಲಿ ಇವರು ಕ್ಯಾಬ್ ಆಗಿ ಇಟ್ಕೊಂಡಿದ್ದಾರೆ. ಈ ತರ ಸೂಪರ್ ಆಗಿರೋ ಟ್ಯಾಕ್ಸಿಯಲ್ಲಿ ಓಡಾಡಬೇಕು ಅಂದ್ರೆ ಥೈಲ್ಯಾಂಡ್ ಬನ್ನಿ. ಸೂಪರ್ ಕಾರ್ಗಳಲ್ಲಿ ಓಡಾಡಬೇಕು ಅಂದ್ರೆ ದುಬೈಗೆ ಹೋಗಿ. ಕಮ್ಮಿ ಕಾಸು ಜಾಸ್ತಿ ಮಜಾ. ಏನಂತೀರಾ ಜೀವ ವಿನಯ್ ಅವರೇ? ನೀವ್ ಹೇಳೋದೆಲ್ಲ ಸತ್ಯ ಸ್ವಾಮಿ. ನಾವು ತಗೋಬೇಕಿದ್ದನ ಬ್ರೋ. ಇಲ್ಲಿ ನಾವು ಫಸ್ಟ್ ಟೈಮ್ ನೋಡ್ತಾ ಇರೋದು ಬೇರೆ ದೇಶದವ್ರನ್ನ, ಥೈಲ್ಯಾಂಡ್ ಅವ್ರನ್ನ ಬಿಟ್ಟು. ಇದು ಚಾಟುಕ್ ಚಾಕ್ ವೀಕೆಂಡ್ ಮಾರ್ಕೆಟ್ ಅಂತ ಬರೀ ಸ್ಯಾಟರ್ಡೆ ಸಂಡೇ ಮಾತ್ರ ಇರುತ್ತೆ. ಲಕ್ಕಿಲಿ ನಾವಿವತ್ತು ಸಂಡೇ ಇಲ್ಲಿ ಬಂದಿದೀವಿ. ಇಲ್ಲಿ ಸಿಗೋ ಐಟಮ್ಸ್ ಏನದಾವಲ್ಲ ಎಲ್ಲೂ ಬೇರೆ ಕಡೆ ಸಿಗಂಗಿಲ್ಲ. ಇಲ್ಲಿ ನೀವು ಕಳೆದು ಹೋಗ್ಬಿಡ್ಬೋದು ಅಂತ ದೊಡ್ಡ ಮಾರ್ಕೆಟ್ ಇದೆ ಅಂತ. ಇದು ಕಡಿಮೆ ಅಂದ್ರೆ 8-10 ತಾಸು ಬೇಕು ನಿಮ್ಗೆ ಫುಲ್ ಎಕ್ಸ್ಪ್ಲೋರ್ ಮಾಡಕ್. ನಮ್ ನಿಶಾಂತ್ ಅವರು ಎಲ್ಲಾ ಕಡೆ ಏನೇನೋ ಬಿಟ್ಟು ಬರ್ತಾ ಇದ್ರು. ಇವತ್ತು ಟ್ಯಾಕ್ಸಿಯಲ್ಲಿ ಫೋನ್ ಬಿಟ್ಟಿದ್ದಾರೆ. ಫೋನ್ ಟಮಾರು. ನಾವು ಫೋನ್ ಮಾಡಿದ್ವಿ, ಟ್ಯಾಕ್ಸಿ ಅವ್ರು ವಾಪಸ್ ಬರ್ತಾರಂತೆ. ನೋಡೋಣ ಬರ್ತಾರಾ ಇಲ್ವಾ ಅಂತ ನೋಡೋಣ. ನೀವಿಬ್ರು ತಗೊಳ್ಬೇಕಿಲ್ಲ ಅಂದ್ರೆ ಥ್ಯಾಂಕ್ ಯು ಸೋ ಮಚ್ ಹೂಎವರ್ ಕಾಂಟ್ಯಾಕ್ಟೆಡ್ ಅಸ್. ಥ್ಯಾಂಕ್ ಯು ಮ್ಯಾನ್, ಥ್ಯಾಂಕ್ ಯು. ವೆರಿ ಸಿಂಪಲ್, ಒಳ್ಳೆಯವ್ರಿಗೆ ಒಳ್ಳೇದೇ ಆಗುತ್ತೆ ಅನ್ನೋದಕ್ಕೆ ಇದೇ ಕಾರಣ. ನಾವು ಒಳ್ಳೆಯವರು, ಅದಕ್ಕೆ ಒಳ್ಳೇದಾಗುತ್ತೆ. ಥೈಲ್ಯಾಂಡ್ ಅಲ್ಲಿ ನಮ್ದೇ ಒಂದು ಸರ್ಕಾರ ರಚನೆ ಮಾಡ್ತಾ ಇದೀವಿ. ಇವರು ಹೋಮ್ ಮಿನಿಸ್ಟರ್, ನಮ್ಮ ಮನೆಯೆಲ್ಲ ಹುಡ್ಕೊಡ್ತಾ ಇರೋದು ಇವರೇನೆ. ಇವರು ಫೈನಾನ್ಸ್ ಮಿನಿಸ್ಟರ್, ಕಂಪ್ಲೀಟ್ ಆಗಿ ದುಡ್ಡೆಲ್ಲ ಇವರೇ ನೋಡ್ಕೋತಾ ಇರೋದು. ನೀವು ವೋಟರ್, ನಾವೆಲ್ಲ ಸೇರ್ಕೊಂಡು ಆಟ ಆಡಿಸ್ತೀವಿ, ನೀವು ಆಟ ಆಡ್ಬೇಕು. ಅರ್ಥ ಆಯ್ತು ಅನ್ಸುತ್ತೆ. ಲೆಕ್ಕ ಹಾಕಿದ್ರೆ 1,00,000 ಅಂಗಡಿ ಇದೆ ಗುರು ಇಲ್ಲಿ. ಇದನ್ನ ನೋಡಿದ್ರೆ ನಮ್ ದಸರಾದಲ್ಲಿ ಮಾಡುವಂತ ಮೈಸೂರು ಎಕ್ಸಿಬಿಷನ್ ನೆನಪಾಗ್ತಾ ಇದೆ. ಬ್ಯೂಟಿಫುಲ್ ಆಗಿರೋ ಶರ್ಟ್ ಗಳಿದೆ ಇಲ್ಲೆಲ್ಲ. ಕಂಪ್ಲೀಟ್ ಮಾರ್ಕೆಟ್ ಫುಲ್ ಇಲ್ಲಿ ಬಟ್ಟೆ ಊಟನೇ ಇರೋದು. ಥೈಲ್ಯಾಂಡ್ ಇಂದ ಬಂದವ್ರು ನಮ್ಗೇನ್ ಕೊಡ್ತೀರಾ ಅಂದ್ರೆ ಈ ಶಾಪ್ ಕರ್ಕೊಂಡ್ ಬರ್ಬೇಕು. ಎಲ್ಲಾ ಕಡೆ ಬರೀ ಥೈಲ್ಯಾಂಡ್ ಅಂತಾನೆ ಇದೆ. ಗುಡ್. ಟೆಲ್ ಮಿ ಹಾನೆಸ್ಟ್ಲಿ, ಐ ಡಿಂಟ್ ಲೈಕ್ ದಿಸ್ ಚಾಕ್ಲೇಟ್. ಹೌ ಇಸ್ ಇಟ್? ಏನಕ್ಕೆ ಎಲ್ಲಾ ಹುಡುಗಿರ್ಗೂ ಚಾಕ್ಲೇಟ್ ಕೊಡ್ತಾ ಇದೀರಾ ಸರ್? ಅದನ್ನ ನಾನು ಡಿಸ್ಕ್ಲೋಸ್ ಮಾಡಕ್ ಆಗಲ್ಲ. ಥೈಲ್ಯಾಂಡ್ ಅಲ್ಲಿ ಜನ ಟೋಪಿ ಹಾಕ್ಬಿಡ್ತಾರೆ ಅಂತ ಮುಂಚೆ ನಾನೇ ಒಂದು ಟೋಪಿ ತಗೊಂಡು ಹಾಕೊಂಡಿದ್ದೀನಿ. ಕ್ವಾಲಿಟಿ ಮಾತ್ರ ಬೊಂಬಾಟ್ ಆಗಿದೆ. ಎಲ್ಲ ಫಸ್ಟ್ ಕಾಪಿ ಶೂಗಳಿದೆ. ಶೂ ಏನ್ ಗುರು, ವಾಚು, ಬ್ಯಾಗು ಎಲ್ಲ ಇದೆ. ಥೈಲ್ಯಾಂಡ್ ಅಲ್ಲಿ ಯಾರ್ಯಾರು ಶಾಪಿಂಗ್ ಚೀಪ್ ಅಂತ ಹೇಳ್ತೀರಾ ಅವ್ರಿಗೆಲ್ಲ ಒಂದೇನ್ ಹೇಳೋದು ಅಂದ್ರೆ, ಒರಿಜಿನಲ್ ಕಂಪ್ನಿಯಲ್ಲಿ ಸಿಗೋದು ಎಲ್ಲ ಅದೇ ರೇಟ್ ಇರುತ್ತೆ. ಆಕ್ಚುಲಿ ಥೈಲ್ಯಾಂಡ್ ಅಲ್ಲಿ ನೈಕಿ ಶೂಸ್ ಗಳು ಇಂಡಿಯಾಗಿಂತ ಜಾಸ್ತಿನೇ ಇದೆ. ಈ ತರ ಎಲ್ಲ ಫಸ್ಟ್ ಕಾಪಿ ಶೂಗಳು ಏನಿರುತ್ತೆ ಇದನ್ನ ಇವರು ಕಮ್ಮಿ ಕೊಡ್ತಾರೆ. ಇಲ್ಲಿ ಪ್ರಾಪರ್ ಆಗಿ ಥೈ ಫುಡ್ ಇದೆ ನೋಡ್ಬೋದು. ಕಪ್ಪೆ ಚಿಪ್ ಇದೆ, ಇಲ್ಲಿ ಫಿಶ್ ಇದೆ, ಸ್ಕ್ವಿಡ್ ಇದೆ, ಪ್ರಾನ್ಸ್ ಇದೆ. ಇದೇನು ಅಂತ ಗೊತ್ತಿಲ್ಲ ಇದೆ, ಬಟ್ ಇಲ್ಲಿ ಏನನ್ನು ಕೂಡ ನಾನು ತಿನ್ಬೇಕು ಅಂತ ಅನಿಸ್ತಿಲ್ಲ. ನಾನು ಆಕ್ಚುಲಿ ಥೈಲ್ಯಾಂಡ್ ಬಂದಾಗಿಂದ ವೆಜಿಟೇರಿಯನ್ ಆಗ್ಬಿಟ್ಟಿದ್ದೀನಿ. ನಿನ್ನಿಂದ ನಾವು ಈ ಊರಲ್ಲಿ ತಲೆ ಎತ್ಕೊಂಡು ಬಾಳೋ ಹಾಗಿಲ್ವಲ್ಲೋ. ಥೈಲ್ಯಾಂಡ್ ಅಲ್ಲಿ ಒಂದು ಕಾಟ್ಲೆ ವಿಷಯ ಏನು ಅಂದ್ರೆ, ಯಾರು ಕೂಡ ನಮ್ಮ ವಿಡಿಯೋ ಯಾಕೆ ಮಾಡ್ತಾ ಇದೀರಾ, ಏನ್ ಮಾಡ್ತಾ ಇದೀರಾ ಅಂತ ಕೇಳೋದಿಲ್ಲ. ಏನಕ್ಕೆ ಅಂದ್ರೆ ಅವ್ರಿಗೂ ಗೊತ್ತು ಇಲ್ಲಿ ಬರೋದೆಲ್ಲ ಟೂರಿಸ್ಟ್ ಗಳೇನೆ, ಮೆಜಾರಿಟಿ ಅದ್ರಲ್ಲಿ ಎಲ್ಲರೂ ವಿಡಿಯೋಗಳು ತೆಕ್ಕೋತಾರೆ ಅಂತ. ಇಲ್ಲಿ ಥೈಲ್ಯಾಂಡ್ ಚಾಕ್ಲೇಟ್ ಗಳಿದೆ, ಬಟ್ ತಗೊಂಡ್ ತಿನ್ನಕ್ ಭಯ ಗುರು. ಯಾವ್ದ್ಯಾವ್ದ್ರಲ್ಲಿ ನಶೆ ಹೊಡಿಯುತ್ತೆ ಗೊತ್ತಾಗಲ್ಲ. ಆಕ್ಚುಲಿ ಥೈಲ್ಯಾಂಡ್ ಅಲ್ಲಿ ಗಾಂಜಾ ಲೀಗಲ್ ಆಗಿದೆ, ಅದಕ್ಕೋಸ್ಕರ ಇವರು ಚಾಕ್ಲೇಟ್ ಗಳಲ್ಲಿ ಮತ್ತೆ ಜೆಲಿಗಳಲ್ಲೂ ಕೂಡ ಹಾಕಿರ್ತಾರೆ. ನೀವೇನಾದ್ರೂ ಥೈಲ್ಯಾಂಡ್ಗೆ ಬಂದ್ರೆ ಸ್ವಲ್ಪ ಹುಷಾರಾಗಿ ತಿನ್ಬೇಕು. ತಿಂದ ತಕ್ಷಣ ನಶಾ ಹೊಡೆಯೋದಿಲ್ಲ. 2 ಅವರ್ 3 ಅವರ್ ಆದ್ಮೇಲೆ. ನಮಸ್ಕಾರ. ಹಾಯ್. ಸರ್ಪ್ರೈಸ್ ಹಂಗೆ ಸಿಕ್ಬಿಟ್ರೆ ನೀವು. ಶಾಪಿಂಗ್ ಮಾಡಕ್ ಬಂದ್ವಿ. ಏನ್ ತಗೋಬೇಕು ಅಂತ ಇದೀರಾ? ಮಾಡಕ್ಕೆ ಬ್ಯಾಂಕಾಕ್ ವರ್ಗೂ ಬಂದಿದ್ದೀರಾ? ಇವತ್ತು ಅದೆಲ್ಲ ಬೇಡ ಬಾಸ್, ಇವತ್ತು ಅದೆಲ್ಲ ಬೇಡ. ಯೂಟ್ಯೂಬ್ ನೋಡ್ತೀರಾ ಅಲ್ವಾ? ಖಂಡಿತ. ಎಲ್ರಿಗೂ 1000 ಬಾತ್ ನ ಕೊಟ್ಬಿಟ್ಟು ಚಾಲೆಂಜ್ ಮಾಡಿ ಅಂತ ಹೇಳ್ಬಿಟ್ಟು ಹೋದ್ರು. ನಾನಂತೂ ಪಕ್ಕ ಸೋಲ್ತೀನಿ. ಏನಕ್ಕೆ ಅಂದ್ರೆ ನನ್ನ ಹತ್ರ ಎಲ್ಲ ಖರ್ಚಾಗೋಯ್ತು. ಇರೋದು ಬರೀ 20 ಬಾತ್. 20 ಬಾತ್ ಅಲ್ಲಿ ಏನ್ ಸಿಗುತ್ತೆ ಅಂತ ನೋಡೋಣ. ಗಿವ್ ಮಸಾಜ್ 20 ಬಾತ್. ನೋ ಫಾರ್ ಸ್ಕಾಲರ್ಶಿಪ್. ಥ್ಯಾಂಕ್ ಯು. ಟ್ಯಾಲೆಂಟ್ ನ ಯೂಸ್ ಮಾಡ್ಕೊಂಡು ಓದ್ಬೇಕು ಅಂತ ಟ್ರೈ ಮಾಡ್ತಾ ಇದಾರೆ. ನಾವಂತೂ ಓದೇನು ಉದ್ದಾರ ಆಗಿಲ್ಲ, ಓದೋರ್ಗಾದ್ರೂ ಉಪಯೋಗ ಆಗ್ಲಿ. ಔಟ್ಫಿಟ್ ಚೆಕ್ ಮಾಡೋಣ. ಮೇಲ್ಗಡೆ ಕ್ಯಾಪ್ ತಗೊಂಡಿದ್ದು ಥೈಲ್ಯಾಂಡ್ ಅಲ್ಲೇನೆ. ಶರ್ಟ್ AB ಕ್ಲಾತಿಂಗ್ದು, ಪ್ಯಾಂಟ್ ಡೆಕತ್ಲಾನ್ದು, ಚಪ್ಪಲಿ. ಆಕ್ಚುಲಿ ಇಂಟ್ರೆಸ್ಟಿಂಗ್ ವಿಷಯ, ನಮ್ಮೂರ್ ಸಂತಲ್ಲಿ ತರಕಾರಿ ಮಾರ್ತಾ ಇದಾರೆ ಇಲ್ಲಿ ಶೂಗಳನ್ನ. ಇಷ್ಟೊಂದ್ ಜನ ಇದು ಒರಿಜಿನಲ್ ಅಲ್ಲ ಅಂತ ಗೊತ್ತಿದ್ರು ತಗೋತಾ ಇದಾರೆ. ಇನ್ನೊಂದಷ್ಟು ಜನ ಮಂಕ್ ಆಗ್ಬಿಟ್ಟು ತಗೋತಾ ಇದಾರೆ. ನೀನ್ ನೋಡಿದ್ರೆ ಪಾಪ ಅನ್ಸುತ್ತೆ ಮಚ್ಚ. ಮೇನ್ ಮಾರ್ಕೆಟ್ ಇಂದ ದಾರಿ ತಪ್ಪಿಸ್ಕೊಂಡು ಒಳಗಡೆ ಬಂದ್ರೆ ಇಲ್ಲೊಂದು ದೊಡ್ಡ ಮಾರ್ಕೆಟ್ ಇದೆ. ಚಕ್ರವ್ಯೂಹ ತರ ಆಗ್ತಿದೆ ಗುರು. 2 ಅವರಿಂದ ಸುತ್ತಾನೆ ಇದೀನಿ. ನನಗೆ ಎಕ್ಸಿಟ್ ಆಗೋದಂಗೆ ಅಂತ ಗೊತ್ತಾಗ್ತಿಲ್ಲ. ಥ್ಯಾಂಕ್ ಯು ಇಸ್ ಧನ್ಯವಾದ. ಕನ್ನಡ ತಾಯಿ ಮಕ್ಕಳೆಲ್ಲ ಎದ್ ಬಂದ್ರಪ್ಪ, ಹೋಗ್ಬಾ. ಬೆಳಗ್ಗೆಯಿಂದ ಫಾರ್ಚುನರ್, ವೆಲ್ಫೇರ್ ಅಂತ ಓಡಾಡಿ ಕಾಸು ಖಾಲಿಯಾಗಿ ಮೆಟ್ರೋ ಓಡಾಡ್ತಾ ಇದೀವಿ. ಇವತ್ತು ಡೇ 3 ಬ್ಯಾಂಕಾಕ್ ಅಲ್ಲಿ ನಮ್ ಸ್ಟೇ ಮುಗೀತು. ಎಲ್ಲ ವಾಪಸ್ ಹೋಗ್ತಾ ಇದೀವಿ. ಬಟ್ ನಾವು ನೆಕ್ಸ್ಟ್ ಹೋಗ್ತಾ ಇರೋದು ವೆಲ್ಕಮ್ ಟು ಪಟಾಯಾ.